ನಮಸ್ತೆ ಕನ್ನಡಿಗರೇ. ಇಂದಿನ ಉದ್ಯೋಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಫ್ರೆಶರ್ಸ್ಗೆ ಒಂದು ಸಾಮಾನ್ಯ ಪ್ರಶ್ನೆ ಇದೆ. ನನ್ನ ಕರಿಯರ್ ಪಾತ್ ಯಾವ ದಿಕ್ಕಿನಲ್ಲಿ ಹೋಗಬೇಕು? ಅದೇ ರೀತಿ ಡೊಮೆಸ್ಟಿಕ್ ಕಂಪನಿ ಮತ್ತು ಎಂಎನ್ಸಿ ನಡುವಿನ ವ್ಯತ್ಯಾಸ ಏನು? ಅವು ಹೇಗೆ ಆಪರೇಷನ್ಸ್ ನಡೆಸುತ್ತವೆ? ಯಾವ ಕ್ಷೇತ್ರದಲ್ಲಿ ಯಾವ ಪ್ರೊಸೆಸ್ ನಡೆಯುತ್ತದೆ ಎಂಬ ಕ್ಲಾರಿಟಿ ಕೂಡ ಹಲವರಿಗೆ ಇಲ್ಲ. ಮೊದಲನೇದಾಗಿ, ಡೊಮೆಸ್ಟಿಕ್ ಕಂಪನೀಸ್ ಸಾಮಾನ್ಯವಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುತ್ತವೆ. ಲಿಮಿಟೆಡ್ ಸ್ಕೇಲ್ ಮತ್ತು ಸಿಂಪಲ್ ಆಗಿರೋ ಪ್ರೊಸೆಸ್ ಇರುತ್ತವೆ. ಅದೇ ರೀತಿ ಎಂಎನ್ಸಿಗಳಲ್ಲಿ ಗ್ಲೋಬಲಿ ಸ್ಟ್ಯಾಂಡರ್ಡೈಸ್ ಸಿಸ್ಟಮ್ಸ್, ಸ್ಟ್ರಕ್ಚರ್ಡ್ ವರ್ಕ್ ಫ್ಲೋ ಮತ್ತು ಡಿಸಿಪ್ಲೈನ್ಡ್ ಬಿಸಿನೆಸ್ ಸೈಕಲ್ ಇರುತ್ತವೆ. ಉದಾಹರಣೆಗೆ O2C, P2P ಹಾಗೂ R2R. ಕರಿಯರ್ ಆಯ್ಕೆಯಲ್ಲಿ ಸರಿಯಾದ ದಿಕ್ಕು ಹಿಡಿಯಬೇಕಾದರೆ ಕಂಪನಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಯಾವ ಪ್ರೊಸೆಸ್ ಏಕೆ ಮುಖ್ಯ ಮತ್ತು ಅದು ಫ್ಯೂಚರ್ ಗ್ರೋತ್ಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದು ತಿಳಿದುಕೊಳ್ಳುವುದು ಅತ್ಯಂತ ಅತ್ಯಗತ್ಯ. ಆ ಕಾರಣಕ್ಕಾಗಿ ಇಂದು ನಾವು ಪ್ರೊಕ್ಯೂರ್ ಟು ಪೇ ಪ್ರಮುಖ ಬಿಸಿನೆಸ್ ಪ್ರೊಸೆಸ್ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ.